ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೋಡ್ದೆ ಅಣ್ಣ, ಇವಾಗ್ಲೇ ನಿನ್ ತಂಗಿ ಎಷ್ಟು ನಾಚ್ಕೋತಿದ್ದಾಳೆ. ನಾಚ್ಕೊಳ್ಳಿ ಬಿಡವ. ಪರ್ಶುನ ಗಂಡ ಆಗೋ ದೃಷ್ಟಿನಾಗೆ ಮೊದಲನೇ ಕಿತ್ತ ನೋಡ್ತಾವಳೆ. ನಾಚಿಕೆ ಆಗದೆ ಇರ್ತೈತ? ಮೊದಲನೇಕಿತ ಅಲ್ಲ ಅಣ್ಣ, ಸ್ಕೂಲಿಂದ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಇವ್ರು ನೋಡ್ತಿದ್ದಿದ್ನ ನಾನ್ ನೋಡಿಲ್ವಾ ಅಣ್ಣ? ಎಲ್ಲ ಇವಳ ಹೌದೇನವ್ವ? ಇಲ್ಲ ಅಪ್ಪಯ್ಯ, ಹಾಗೇನಿಲ್ಲ. ಅತ್ತೆ ಮಗ ನೋಡ್ದೆ ಇನ್ಯಾರನ್ನ ನೋಡ್ತಾಳಣ್ಣ? ನೋಡ್ಲಿ ಬಿಡಿ, ತಪ್ಪೇನಿಲ್ಲ. ನನ್ನ ತಂಗಿ ಅತ್ತೆ ಮಡಲನ್ನ ಸೇರ್ಕತ್ತವಳೆ. ಇಲ್ಲಿ ನೋಡಿದ್ರೆ ಗೊತ್ತಾಗಿಲ್ವಾ ನನ್ನ ತಂಗಿ ಮಾವನ ಮನೇಲಿ ಏಟನ್ ಸಂದಾಗಿರ್ತಾಳೆ ಅಂತ. ಗಂಡನ ಮನೇಲಿ ಸುಖವಾಗಿರ್ತಾಳೆ ಅನ್ಕೊಂಡಿದ್ಯಲ್ಲ ಶಿವ. ಆ ಸುಖ ನನಗೆ ಮಾತ್ರ, ನಿನ್ನ ತಂಗಿಗಲ್ಲ. ಯಾಕಂದರೆ ಅವಳು ನರ್ಕ ಅನ್ಭವಿಸಿದ್ರೆ ನನಗೆ ಸ್ವರ್ಗ. ಯಾಕೋ ಪಾರ್ವತಿ ಮಾತೇ ಆಡ್ತಿಲ್ಲ? ಯಾಕೆ ಪಾರ್ವತಿ, ಈ ಮದುವೆ ನಿನಗೆ ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂದರೆ ಹೇಳಿಬಿಡು, ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೊರಟು ಬಿಡ್ತೀವಿ. ಖಂಡಿತ ಇಷ್ಟ ಇಲ್ಲ ಅಪ್ಪ. ಈ ಮದುವೆಯಿಂದ ನೀನೇನು ಪ್ಲಾನ್ ಮಾಡ್ಕೊಂಡಿದ್ಯಾ ಅಂತ ನನಗೆ ಗೊತ್ತಿದೆ, ಅದಕ್ಕೆ ಇಷ್ಟ ಇಲ್ಲ. ಮದುವೆ ಅಂತ ಒಂದಾಗಲಿ ಆ ಶಿವಗೆ ಏನೇನು ಹಿಂಸೆ ಕೊಡಬೇಕು ಅಂತ ನಾನು ಅನ್ಕೊಂಡಿದ್ದೀನೋ ಅದನ್ನೆಲ್ಲ ನಾನು ಕೊಡ್ತೀನಿ. ಪಾರು, ಅಂದ್ರೆ ಈ ಮದುವೆಯಿಂದ ಎರಡು ಮನೆ ಸಂಬಂಧ ಗಟ್ಟಿಯಾಗುತ್ತೆ. ಒಂದು ಹೆಣ್ಣು ಕೊಟ್ಟಿದ್ದೀವಿ, ಇನ್ನೊಂದು ಹೆಣ್ಣು ತರೋ ಪ್ಲಾನ್ ಇರುತ್ತೆ ಮಾವ, ಅದನ್ನೇ ಹೇಳೋಣ ಅಂತ ಬಂದೆ. ಮತ್ತೆ ಇಷ್ಟ ಇಲ್ಲ ಅಂತಿದ್ಯಲ್ಲ ತಾಯಿ? ನಿಜ ಹೇಳು ಪಾರು. ಅಯ್ಯೋ ಸುಮ್ಮನೆ ಇಷ್ಟ ಇಲ್ಲ ಅಂದಾಗ ರತ್ನನ್ ಮುಖದಲ್ಲಿ ಟೆನ್ಷನ್ ಬರುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡೋಣ ಅನ್ಕೊಂಡೆ. ನಾನು ಹಂಗೆ ಹೇಳ್ತಿದ್ದಂಗೆ ಪರಶು ರತ್ನ ಇಬ್ರು ಉಸಿರು ಒಂದ್ ಕ್ಷಣ ನಿಂತೇ ಹೋಗಿತ್ತು. ಒಂಥರ ಪ್ರೇಮಿಗಳನ್ನ ಕಾಡ್ಸೋದ್ರಲ್ಲಿ ಖುಷಿ ಸಿಗತ್ತೆ ಅಲ್ವಾ ಮಾವ? ಅಯ್ಯೋ ನಿನ್ನ ಪ್ರೇಮಿಗಳು ಬಿಡೋ, ನನ್ನ ಉಸಿರೇ ನಿಂತೋಗ್ಬಿಡ್ತಿತ್ತೀಗ. ಈಗ ತಮಾಷೆ ಎಲ್ಲ ಪಕ್ಕಕ್ಕಿಟ್ಟು ನಾನು ನಿಜವಾಗ್ಲೂ ಕೇಳ್ತಾ ಇದ್ದೀನಿ. ಅಣ್ಣ ನೀನ್ ಹೇಳು, ನಮ್ಮನೆಗೆ ನಿಮ್ಮ ಮಗಳನ್ನ ಕೊಡೋದಕ್ಕೆ ನಿನ್ಗಿಷ್ಟ ಇದೆಯಾ ಇಲ್ವಾ? ನನ್ನ ಮಕ್ಕಳಿಗೆ ಏನು ಬೇಕು ಏನು ಬೇಡ ಅಂತ ನೋಡ್ಕೊಳ್ಳೋದು ಅವ್ರ ಅಣ್ಣ ಅತ್ತಿಗೆ. ನನ್ನ ಮಗಳು ಚೆನ್ನಾಗಿದ್ರೆ ಸಾಕು ಆಟೆಯ. ಅವ್ರು ಏನು ಹೇಳ್ತಾರೋ ಅದಕ್ಕೆ ನನ್ನ ಒಪ್ಪಿಗೆ ಇದೆ. ಏನು ಭಾವ, ಮನೆ ಹಿರಿಯ ಆಗಿ ನೀನೇ ಹೀಗೆ ಅಂದ್ಬಿಟ್ರೆ ಹೇಗೆ? ನಿನ್ನೊಪ್ಪಿಗೆನೂ ಮುಖ್ಯ ಅಲ್ವಾ? ಹಾಗಂತ ನನ್ನ ಒಪ್ಪಿಗೆಯಿಂದಲೇ ಎಲ್ಲ ಆಗಬೇಕು ಅಂತ ಏನಿಲ್ವಲ್ಲ ವೀರಭದ್ರಯ್ಯನವರೇ. ಮಗ ಸೊಸೆಗೆ ಎಲ್ಲ ಗೊತ್ತಿರುತ್ತೆ, ಆದರೆ ಈ ಮದುವೆಗೆ ನನ್ನ ಒಪ್ಪಿಗೆ ಇದೆ. ಹಂಗಾರೆ ಎಲ್ಲರದು ಒಪ್ಪಿಗೆ ಆಯ್ತಲ್ಲ? ಗೋಂಡು ಹೆಣ್ಣನ್ನ ಪಕ್ಕ ಕೂರಿಸಿ ಹೆಣ್ಣಿಗೆ ಹೂ ಮುಡಿಸಿ ಈ ಆಸ್ತಿ ನಮ್ದೆ ಅಂತ
ಬುಕ್ ಮಾಡಿಬಿಡಿ. ಸರಿ ಸರಿ ಛತ್ರಿ ಅಣ್ಣ. ಅಮ್ಮ, ನಾನು ಕೇಳೋ ಪ್ರಶ್ನೆಗೆ ಸತ್ಯವಾದ ಉತ್ತರನೇ ಕೊಡಬೇಕು. ಇಲ್ಲ ಅಂದ್ರೆ ನೀವು ಇಟ್ಕೊಂಡಿರೋ ಕುಂಕುಮದ ಮೇಲೆ ಆಣೆ. ಇದೇನಮ್ಮ ಪಾರು, ಇಂಥ ದೊಡ್ಡ ಮಾತಾಡ್ತಾ ಇದೆಯಾ? ಸಮಸ್ಯೆ ದೊಡ್ಡದಾಗಬಾರ್ದು ಅಂದ್ರೆ ಪ್ರಶ್ನೆನೂ ದೊಡ್ಡದಾಗೆ ಇರಬೇಕಲ್ವಮ್ಮ. ಇವಾಗ ಏನ್ ಸಮಸ್ಯೆ ಆಯ್ತು ಪಾರು? ಎಲ್ಲರೂ ಸಂತೋಷವಾಗೇ ಇದ್ದಾರಲ್ಲ, ನೀನ್ ಯಾಕೆ ಅನುಮಾನ ಪಡ್ತಿದ್ಯಾ? ಅಪ್ಪ ಅನ್ನೋನು ಆಲದ ಮರ ಆಗಿರ್ಬೇಕು. ಅಟ್ಟ ಹಸದ ಮರ ಆದ್ರೆ ಅನುಮಾನ ಬರೋದು ಸಹಜ ಅಲ್ವಾ ಚಿಕ್ಕಮ್ಮ? ಈಗ ನನ್ನ ಪ್ರಶ್ನೆ ಏನಂದ್ರೆ, ಮಾವನ್ ಕಂಡ್ರೇ ಆಗ್ದಿರೋ ನಮ್ಮಪ್ಪ ಈಗ ರತ್ನನ ಮನೆ ಸೊಸೆಯಾಗಿ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ ಅಂದ್ರೆ ಮುಂದೆ ಅವಳು ಚಿತ್ರಹಿಂಸೆ ಕೊಡಬೇಕು ಅನ್ನೋ ಪ್ಲಾನಾ? ಬಿಡ್ತು ಅನ್ನೋ ಪಾರು, ನಾನು ಬದುಕಿರೋವರೆಗೂ ರತ್ನನ್ ಬಟ್ಟೆ ಒಂದು ನೂಲು ಕೆಡ್ಸೋದಕ್ಕೂ ನಾನು ಬಿಡೋದಿಲ್ಲ. ಆದ್ರೆ ನಮ್ಮನೆ ಹೆಣ್ಮಗಳು ನೂಲ್ ಮುಟ್ಟಕ್ ಬಂದ್ರು ಸಾವು ತೋರಿಸ್ತೆ ಬಿಡಲ್ಲ ನಾನು. ಸ್ವಲ್ಪ ಸಮಾಧಾನವಾಗಿ ಕೇಳಿಸ್ಕೊ ಪಾರು. ಅವ್ರಿಗೆ ಮದ್ವೆಗೆ ಒಪ್ಕೊಂಡಿರೋದು ನಮಗೂ ಆಶ್ಚರ್ಯ ಆಯ್ತು. ಅವ್ರು ಒಪ್ಕೊಳ್ಳೋದಕ್ಕೆ ನೀನು ಊಹೆನೂ ಮಾಡದೇ ಇರೋಂಥ ಕಾರಣ ಅಂತೂ ಇದೆ. ಶಿವು ರತ್ನನ ಪರ್ಶುಕ್ ತಂದ್ಕೋಬೇಕು ಅನ್ನೋ ಪ್ರಸ್ತಾಪನ ನಾವು ನಿಮ್ಮ ಅಪ್ಪನ ಎದುರಿಗೆ ಹೇಳಿದ್ದೇ ತಡ ಅವರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡ್ಬಿಟ್ರು. ಪರ್ಶುನ, ನೀನು ನನ್ನ ಮಗನೇ ಅಲ್ಲ, ನಿನ್ನ ನೋಡಿದ್ರೆ ನನಗೆ ಅಸಹ್ಯ ಆಗುತ್ತೆ ಅಂದರು. ಪಂಚಾಯತಿನಲ್ಲಿ ಯಾವತ್ತು ಪರ್ಶು ಅವ್ರ ವಿರುದ್ಧ ಮಾತಾಡಿದ್ನೋ ಆವತ್ತೇ ಅವನು ಅವ್ರ ಪಾಲಕ್ಕೆ ಸತ್ತು ಹೋಗಿದ್ದಾನೆ ಅಂತ ಹೇಳಿದ್ರು. ನನ್ನ ಮಾತಿನ ವಿರೋಧ ಮಾಡಿ ಪಾರು ಯಾವಾಗ ಶಿವನ್ ಮದುವೆ ಆದ್ಲೋ ಆವಾಗಲೇ ಅವ್ಳು ನನ್ನ ಪಾಲಕ್ಕೆ ಸತ್ತೋದ್ಲು. ಈಗ ಇವನು ಸತ್ತೋದ, ಯಾರನ್ನ ಮದುವೆ ಆದ್ರೆ ನನಗೇನು? ಊರ್ ಜನರು ದೃಷ್ಟಿಲಿ ಮಗ ಅಂತ ಅನ್ಸ್ಕೊಂಡಿರೋ ತಪ್ಪಿಗೆ ಅವ್ನು ಮದುವೆ ಮಾಡಿ ಮುಗಿಸ್ತೀನಿ ಅಂತ ಹೇಳಿದ್ರು. ಓ, ಈಗ ವಿಷಯ ಒಳ್ಳೇದಾಯ್ತು. ಅದಕ್ಕೆ ವೀರಭದ್ರಯ್ಯನವರು ಊರ್ ಜನದ ಮುಂದೆ ಒಳ್ಳೆಯವರಾಗೋದಕ್ಕೋಸ್ಕರ ಈ ಮದ್ವೆಗೆ ಒಪ್ಕೊಂಡಿದ್ದಾರೆ ಅಂತ ಆಯ್ತು. ಅಪ್ಪನ ಪಾಲಿಗೆ ಮಕ್ಕಳು ಯಾವಾಗ ಸಾಯ್ತಾರೋ ಆಗ ಮಕ್ಳು ಅನ್ಸ್ಕೊಂಡವರು ಒಳ್ಳೆಯವರು ಅಂತ ಪ್ರೂವ್ ಆಗಿ ಹೋಗ್ತಾರೆ. ಮೊದಲು ನಾನು, ಈಗ ನಮ್ಮಣ್ಣ ಪರ್ಶು, ಅಷ್ಟೇ. ಸುಶೀಲಾ, ಸೌಭಾಗ್ಯ, ಹೊರಡೋಣವಾ? ಅಬ್ಬಬ್ಬಬ್ಬಬ್ಬಬ್ಬ, ಹೆಣ್ಮಕ್ಳು ಒಟ್ಟಿಗೆ ನಿಂತ್ಕೊಂಡು ಮಾತಾಡ್ತಿದ್ರೆ ಸಾಕು, ಹಿಂದೆನೇ ಬಂದ್ಬಿಡ್ತೀರಾ ಅಲ್ವಪ್ಪ? ಯಾಕೆ ನಾವೆಲ್ಲ ಸೇರ್ಕೊಂಡು ನಿಮ್ಮ ಬಗ್ಗೆ ಪಿತೂರಿ ಮಾಡ್ತಿದ್ದೀವಿ ಅನ್ನೋ ಭಯನಾ? ಇಂಥ ಶುಭ ಸಮಯದಲ್ಲಿ ಅನುಮಾನದ ಮಾತು ಯಾಕೆ ಪಾರ್ವತಿ? ಸುಮ್ಮನೆ ಇದ್ರೆ ಒಳ್ಳೇದಪ್ಪ, ಇಲ್ಲಾಂದ್ರೆ ಕೋಪ ನೆತ್ತಿಗತ್ತು ಬಿಡುತ್ತೆ. ನಿಮ್ಮ ಬಗ್ಗೆ ಎಲ್ಲ ಗೊತ್ತಿರೋ ನಮ್ಗಳ ಮುಂದೆನೇ ಇಷ್ಟು ಡವ್ ಮಾಡ್ತೀರಲ್ಲ. ಊರ್ ಜನರು ನಿಮ್ಮನ್ನ ದೇವ್ರು ಅನ್ಕೊಂಡಿರೋರ್ ಕಿವಿ ಮೇಲಂತೂ ಲಾಲ್ ಬಗ್ಗೆ ಇಟ್ಬಿಡ್ತೀರ ಬೇಡಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ